ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಅಮೆರಿಕದ ಯುದ್ಧದ ಸಂದರ್ಭದಲ್ಲಿ ಭಾರತ ತತ್ತರಿಸಿ ಹೋಗಿದೆ. ಗ್ಯಾಸ್ ಸಿಲಿಂಡರ್ನ ಅಭಾವ ಹೆಚ್ಚಾಗಿದೆ. ವಿಶೇಷವಾಗಿ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಬೆಂಗಳೂರಿನಲ್ಲಿ ತೀವ್ರಗೊಂಡಿದೆ ಆಟೋ ಗ್ಯಾಸ್ನ ಸಮಸ್ಯೆ. ದಿನಕ್ಕೊಂದು ಗ್ಯಾಸ್ ಸ್ಟೇಷನ್ ಕ್ಲೋಸ್ ಆಗ್ತಾ ಇದೆ. ಚಾಲಕರು ಸುಸ್ತು ಕಿಲೋಮೀಟರ್ ಗಟ್ಟಲೆ ಆಟೋಗಳನ್ನು ನಿಲ್ಲಿಸ್ತಾರೆ. ಈಗ ಸಿಗ್ಬೋದು, ಇನ್ನೊಂದು ಗಂಟೆಗೆ ಸಿಗ್ಬೋದು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಅಲಭ್ಯತೆ. ಆದರೆ ಕೆಲವು ಕಡೆ ಮಾತ್ರ ಗ್ಯಾಸ್ ಲಭ್ಯವಾಗಿದೆ. ಹಾಗಾಗಿ 10 ಕಡೆ ಚಾಲಕರು ತಮ್ಮ ಆಟೋಗಳನ್ನು ಹಿಡ್ಕೊಂಡು ಮುಗಿಬಿದ್ದುಬಿಟ್ಟಿದ್ದಾರೆ. ಬಿಳೇಕಹಳ್ಳಿಯ ವಿಜಯ ಬ್ಯಾಂಕ್ ಲೇಔಟ್ ಬಳಿ ಈ ಗ್ಯಾಸ್ ಸ್ಟೇಷನ್ ಅಲ್ಲಿ ಸಿಲಿಂಡರ್ ಲಭ್ಯ ಅಂತ ಗೊತ್ತಾದ ಮಾಹಿತಿ ಸಿಗ್ತಾ ಇದ್ದ ಹಾಗೇನೆ ನೋಡಿ, ಆಟೋ ಚಾಲಕರೆಲ್ಲ ಅಲ್ಲಿ ಮುಗಿಬಿದ್ದು ಬಿಟ್ಟಿದ್ದಾರೆ. ಗ್ಯಾಸ್ಗಾಗಿ ಸಾಲಾಗ ನಿಂತ್ಕೊಂಡ್ಬಿಟ್ಟಿದ್ದಾರೆ 106 ಆಟೋಗಳು, ಆಟೋ ಚಾಲಕರು. ಬೆಳಗಿನ ಜಾವ ಅಲ್ಲ, ರಾತ್ರಿಯಿಂದಲೇ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ಹಲವು ಆಟೋ ಚಾಲಕರ ಬಳಿ ಮಾತಾಡಿಸ್ತಿದ್ದ ಸಂದರ್ಭದಲ್ಲಿ ಸಿಲಿಂಡರ್ ಎಷ್ಟು ದಿವಸ ಬರ್ಬೋದು, ಒಂದ್ಸತಿ ಫಿಲ್ ಮಾಡಿದ್ರೆ ಅಂತ ಹೇಳಿದ್ರೆ ಅಂದಾಜು 2 ದಿವಸ ಅಂತ ಹೇಳ್ತಾರೆ. 2 ದಿವಸ ಆದಮೇಲೆ ಮತ್ತಿದೆ ಪಾಡು. ಎಂಥ ಒಂದು ದುಸ್ಥಿತಿ ನೋಡಿ. ದೂರದಲ್ಲೆಲ್ಲೋ ಯುದ್ಧ, ಅದರ ಪರಿಣಾಮವನ್ನು ಭಾರತದ ಅದೆಷ್ಟೋ ಜನ ಎದುರಿಸ್ತಾ ಇದ್ದಾರೆ. ಆಟೋ ಚಾಲಕರಂತೂ ಆಟೋಗೆ ಲೋನ್ ತಗೊಂಡಿರ್ತಾರೆ, ಲೋನ್ ಕಟ್ಟಬೇಕು. ದಿನದ ದುಡಿಮೆ ಏನಿರುತ್ತೆ ಅದರಲ್ಲಿ ಬದುಕನ್ನು ನಡೆಸ್ತಾ ಇರ್ತಾರೆ, ಬಡ್ಡಿ ಕಟ್ತಿರ್ತಾರೆ. ದಿನದ ಬಡ್ಡಿಗೆ ಎಷ್ಟೋ ಜನ ಜೀವನ ನಡೆಸ್ತಾ ಇರ್ತಾರೆ. ಏನಪ್ಪ ಮಾಡೋದು ಅಂಥೇಳಿ ಕೈ ಹೊತ್ಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗೇನು ದೃಶ್ಯ ನೋಡ್ತಾ ಇದ್ರಿ, ಅದು ರಾತ್ರಿಯಿಂದಲೇ ಕ್ಯೂ ನಿಂತ್ಕೊಂಡಿರೋದು. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಏನಾದರೂ ವ್ಯವಸ್ಥೆಗಳಿದ್ದಾವೆ ಅಂದಾಗ ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಹೋಗಿ ಕ್ಯೂ ನಿಂತ್ಕೊಳ್ಳೋದು ನೋಡ್ತೀವಿ. ಬಟ್ ಇಲ್ಲಿ ಹಾಗಲ್ಲ ಪರಿಸ್ಥಿತಿ. ರಾತ್ರಿಯಿಂದನೇ ಬಿಳೇಕಹಳ್ಳಿ ಆ ಗ್ಯಾಸ್ ಸ್ಟೇಷನಲ್ಲಿ ಸಿಲಿಂಡರ್ ಲಭ್ಯ ಅಂತ ಗೊತ್ತಾಗ್ತಿದ್ದಂಗೆ ರಾತ್ರಿನೇ ಹೋಗಿ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಯಾವೆಲ್ಲ ಸಮಸ್ಯೆಗಳಾಗ್ತಿದೆ ಅಂತ ನೋಡ್ತಾ ಹೋಗೋದಾದರೆ ಒಂದಲ್ಲ ಎರಡಲ್ಲ ಬೇಕಾದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಒಂದು ಕಡೆ ನೋಡಿ, ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳನ್ನು ಮಾಡ್ಕೊಂಡಿರ್ತಾರೆ, ಅವರ ಬದುಕಂತೂ ದುಸ್ತರ ಆಗಿ ಹೋಗಿದೆ. ಇನ್ನು ಒಕ್ಕೂಟ ವ್ಯವಸ್ಥೆಯಲ್ಲಿ ದೇಶಗಳ ನಡುವೆ ಆಮದು ರಫ್ತು ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ಇಲ್ಲಿ ಭಾರತ ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದಾಗಿ ಇಲ್ಲಿ ಬೆಳೆದಂತಹ ಬೆಳೆ ಎಲ್ಲ ಕೂಡ ಇತರ ರಾಷ್ಟ್ರಗಳಿಗೆ ರವಾನೆ ಆಗಬೇಕು. ಇನ್ನು 10 ಕಡೆಯಿಂದ ಕೆಲವೊಂದೆಲ್ಲ ಪ್ರಾಡಕ್ಟ್ಗಳು ಬರಬೇಕು. ಅದರಿಂದ ಇಲ್ಲಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಕೈಗಾರಿಕೆ ದೊಡ್ಡ ಕೈಗಾರಿಕೆಗಳಿಗೂ ಕೂಡ ಆಸರೆ ಆಗಬೇಕಾಗತ್ತೆ. ಒಂದು ಸಣ್ಣ ಎಕ್ಸಾಂಪಲನ್ನು ಹೇಳೋದಾದರೆ ನಂದಿನಿನೇ ತಗೊಳ್ಳೋಣ. ನಂದಿನಿಯಲ್ಲಿ ನೀರನ್ನು, ನಂದಿನಿ ಆಕ್ವಾ ಅಂತ ಹೇಳಿ ವಾಟರ್ ಬಾಟಲ್ಗಳನ್ನು ತಯಾರು ಮಾಡ್ತಾರೆ. ನಂದಿನಿ ಇತ್ತೀಚೆಗೆ ಅವರು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಕೂಡ ಅವರೇ ತಯಾರು ಮಾಡಿಕೊಂಡು ನೀರನ್ನು ಫಿಲ್ ಮಾಡಿ ಅದನ್ನು ಸಪ್ಲೈ ಮಾಡ್ತಾಯಿದ್ರು, ಅಥವಾ ವ್ಯಾಪಾರ ವಹಿವಾಟುಗಳು ನಡೀತಾ ಇತ್ತು. ಆ ಬಾಟಲ್ಗಳನ್ನು ತಯಾರು ಮಾಡೋದಕ್ಕೆ ಬೇಕಾಗಿದ್ದಂತಹ ಪ್ಲಾಸ್ಟಿಕ್ನ ಐಟಮ್ ಏನಿದೆ ಅದು ಬರಬೇಕಾಗಿದ್ದು ಕುವೈತ್ನಿಂದ. ನೋಡಿ, ಆ ಮಧ್ಯಪ್ರಾಚ್ಯದ ಭಾಗದಲ್ಲಿ ಯುದ್ಧಗಳು ನಡೀತಾ ಇರೋದರಿಂದಾಗಿ ಇಂಪೋರ್ಟ್ ಆಗ್ತಾ ಇಲ್ಲ, ಇಲ್ಲಿ ಬಿಸ್ನೆಸ್ ಕೈಕೊಟ್ಟಿದೆ. ಹೀಗೆ ಹಲವು ರಸಗೊಬ್ಬರದ ವಿಚಾರಕ್ಕೆ ಬರೋದಾದರೂ ಕೂಡ ಎಷ್ಟೋ ರಾಸಾಯನಿಕಗಳು ಇಂಪೋರ್ಟ್ ಆಗಿಲ್ಲ. ಕೃಷಿಗೂ ಕೂಡ ಇದು ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಸಿಲಿಂಡರ್ ವಿಚಾರ ಹೇಳೋದೇ ಬೇಡ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಂದು ಹಂತದಲ್ಲಿ ನಿಭಾಯಿಸ್ತಿದ್ರು ಕೂಡ ಗೃಹ ಬಳಕೆಗೆ ತೊಂದರೆ ಆಗಿಲ್ಲ. ಬಟ್ ಕಮರ್ಷಿಯಲಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಏನಾದರೂ ಒಂದು ಸಿಗುತ್ತೆ ಅಂತ ಹೇಳಿದ್ರೆ ಬೆಳಗಿನ ಜಾವನೇ ಕ್ಯೂ ನಿಂತ್ಕೊಳ್ಳೋದು ನಾವು ನೋಡಿರ್ತೀವಿ. ಬಟ್ ರಾತ್ರಿಯಿಂದನೇ ಕ್ಯೂ ನಿಂತ್ಕೊಂಡಿದ್ದಾರೆ ಅನ್ನೋದಾದರೆ ಈ ಗ್ಯಾಸ್ ಸ್ಟೇಷನ್ ಹತ್ರ ಅನಿವಾರ್ಯತೆ ಎಷ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಇಷ್ಟೊಂದು ಆಟೋಗಳು ಕ್ಯೂ ನಿಂತ್ಕೊಂಡಿದ್ದಾವಲ್ಲ, ಅವರಿಗೆಲ್ಲ ಸಿಲಿಂಡರ್ ಸಿಗ್ತಾ ಫಿಲ್ ಮಾಡ್ಕೊಳಕ್ಕೆ ಆಯ್ತಾ? ದಿವ್ಯಾ, ಬೆಳಗ್ಗೆಯಿಂದ ಕೂಡ ಬಹುತೇಕ ಕಡೆಗಳಲ್ಲಿ ಈಗಾಗಲೇ ಸಮಸ್ಯೆ ಉಲ್ಬಣವಾಗಿರುವಂತದ್ದು. ಸದ್ಯ ಬಹುತೇಕ ಜನ ಆಟೋ ಚಾಲಕರು ಗ್ಯಾಸ್ ಸಿಗದೆ ಪರದಾಟ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಎಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ಅದ್ರಲ್ಲೂ ಕೂಡ ಎಕ್ಸ್ಟ್ರಾ ಹಣವನ್ನ ಕೇಳ್ತಾ ಇದ್ದಾರೆ. ಯಾಕಂದ್ರೆ
10% ಅಷ್ಟು ಹೆಚ್ಚು ಕೊಡಿ, ನಾವು ನಿಮ್ಗೆ ಸಿಲಿಂಡರ್ ಅಂದ್ರೆ ಗ್ಯಾಸ್ ಅನ್ನ ತುಂಬಿಸ್ತೀವಿ ಅಂತ ದಿನಕ್ಕೂ ಕೂಡ ಬಿಗಡಾಯಿಸ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗ್ಯಾಸ್ ಸ್ಟೇಷನ್ ಒಂದು ಕಡೆ ಕ್ಲೋಸ್ ಆಗಿದೆ, ಚಾಲಕರು ಕಂಗಾಲಾಗ್ತಾ ಇದ್ದಾರೆ. ಕೆಲ ಸ್ಟೇಷನ್ಗಳಲ್ಲಿ ಗ್ಯಾಸ್ ಲಭ್ಯತೆ ಇರುವಂತದ್ದು. ಸೊ ಇದಕ್ಕೆ ಚಾಲಕರು ಮುಗಿ ಬೀಳ್ತಾ ಇದ್ದಾರೆ. ಪ್ರಮುಖವಾಗಿ ಬಿಳಂಚಹಳ್ಳಿಯ ವಿಜಯ ಬ್ಯಾಂಕ್ ಲೇಔಟ್ ಆಗಿರ್ಬೋದು, ರಾಜಾಜಿನಗರ ಆಗಿರ್ಬೋದು, ನಿನ್ನೆ ರಾತ್ರಿಯಿಂದಲೇ ಕ್ಯೂ ನಿಂತಿದ್ದಾರೆ. ಯಾಕಂದ್ರೆ ಮುಂಜಾನೆ ಇವತ್ತು ಗ್ಯಾಸ್ ಬರುತ್ತೆ ಅನ್ನೋ ಮಾಹಿತಿ ಮೇರೆಗೆ ಹೌದು ಕೆಲವೊಂದು ಸ್ಟೇಷನ್ಗಳಿಗೆ ಬಂದಿದೆ, ಆದ್ರೆ ಬಂದ ಒಂದು ಅರ್ಧ ಗಂಟೆಯಲ್ಲಿ ಖಾಲಿಯಾಗಿದೆ. ಸೊ ನಂದಿನ್ ಲೇಔಟ್ ನ ಕಂಠೀರವ ಸ್ಟುಡಿಯೋ ಹತ್ತಿರುವಂತಹ ಗ್ಯಾಸ್ ಸ್ಟೇಷನ್ ಆಗಿರ್ಬೋದು, ಸೊ ಬಹುತೇಕ ಕಡೆಗಳಲ್ಲಿ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಸೊ ಮತ್ತೊಂದ್ ಕಡೆ 10% ಹೆಚ್ಚುವರಿ ಹಣ ಕೊಡಲು ಕೂಡ ಗ್ಯಾಸ್ ನ ಅಂದ್ರೆ ತುಂಬಿಸುವಂತಹ ಪೆಟ್ರೋಲ್ ಮಾಲೀಕರು ಕೂಡ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಕೆಲ ಆಟೋಗಳಲ್ಲಿ ಮೀಟರ್ಗಿಂತ 10% ಹೆಚ್ಚು ಹಣವನ್ನ ಕೂಡ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವ್ರಿಗೆ ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಸಿಕ್ಕ ಗ್ಯಾಸ್ ನ ಆಟೋ ಚಾಲಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಗ್ರಾಹಕರ ಮೇಲೆ ಕೂಡ ಬರೆ ಹಾಕ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ಬಹುತೇಕ ಕಡೆಗಳಲ್ಲಿ ಗ್ಯಾಸ್ ಇಲ್ಲದ ಕಾರಣ ಆಟೋವನ್ನ ಹಾಗೇನೆ ಸ್ಥಗಿತ ಮಾಡಿದ್ದಾರೆ. ಸೊ ಇದೇ ರೀತಿಯಾಗಿ ಕಂಟಿನ್ಯೂ ಆದ್ರೆ ಸಂಪೂರ್ಣವಾಗಿ ಸಿಲಿಕಾನ್ ಸಿಟಿಯಲ್ಲಿ ಆಟೋಗಳು ಸ್ತಬ್ಧವಾಗೋದು ಬಹುತೇಕ ಪಕ್ಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಕಳೆದ ಒಂದು ವಾರದಿಂದ ಕೂಡ ನೋಡ್ತಾ ಇದೀವಿ ಇದೇ ರೀತಿಯಾದಂತಹ ಸಮಸ್ಯೆಗಳು ಪ್ರತಿದಿನ ಆಗ್ತಾ ಇರುವಂತದ್ದು. ಆದ್ರೆ 2 ದಿವಸದಲ್ಲಿ ಆಹಾರ ಸಚಿವ ಅವರು ಇದರ ಬಗ್ಗೆ ಸಭೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಳೆದ ಒಂದು ವಾರದಿಂದ ಕೂಡ ಇದೇ ಸಮಸ್ಯೆಗಳು ನಡೀತಾ ಇದೆ. ಆದ್ರೆ ಇನ್ನೇ 2 ದಿವಸ ಬಿಟ್ಟು ಸಭೆಯನ್ನ ಮಾಡಿದ್ರೆ ಏನು ಪ್ರಯೋಜನ ಅನ್ನೋದು ಆಟೋ ಚಾಲಕರ ಪ್ರಶ್ನೆ ಕೂಡ ಆಗಿರುವಂತದ್ದು. ಅಷ್ಟು ಮಾತ್ರವಲ್ಲದೆ LPG ದರ 135 ಗಡಿ ತಲುಪಿದೆ. ಸೊ ಒಬ್ಬ ಆಟೋ ಚಾಲಕ ಪ್ರತಿದಿನ ಆತ ಗ್ಯಾಸ್ ಅನ್ನ ತುಂಬಿಸ್ಕೊಂಡು ಅದಕ್ಕೆ ಅಂತ ಒಂದೊಂದು ಸ್ಟೇಷನ್ಗೆ ಅಂದ್ರೆ ಹೋಗ್ಬೇಕು ಗ್ಯಾಸ್ ಬಂಕ್ಗೆ, ಅಲ್ಲಿಂದ ಮತ್ತೆ ಪ್ರಯಾಣಿಕರನ್ನ ಪಿಕ್ ಮಾಡೋಕ್ ಹೋಗ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸಿಗುವಂತಹ ಅವರಿಗೆ ಅಮೌಂಟ್ ಏನಿದೆ ಇಲ್ಲಿ ಒಂದು ಕಡೆ 135 ಗಡಿ ದಾಟ್ತಾ ಇದೆ, ಹಾಗೇನೆ 10% ಹೆಚ್ಚುವರಿಯಾಗಿ ಕೇಳ್ತಾರೆ, ಹಾಗೇನೆ ಇವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಆಟೋ ಚಾಲಕರ ಪರಿಸ್ಥಿತಿ ಬಹಳಷ್ಟು ಹೀನಾಯವಾಗಿದೆ. ನಾವು ನೋಡ್ತಾ ಇದ್ವಿ ಹೋಟೆಲ್ ಸಂಪೂರ್ಣವಾಗಿ ಮುಚ್ಚಿ ಹೋದಂತಹ ಘಟನೆ ಕೂಡ ಮೊನ್ನೆದು ಬೆಳಕಿಗೆ ಬಂದಿತ್ತು. ಸದ್ಯ ಆಟೋಗಳು ಸಂಪೂರ್ಣವಾಗಿ ಸ್ಥಗಿತವಾಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಎಲ್ಲೋ ಒಂದು ಕಡೆ ಇದ್ರ ಬಗ್ಗೆ ಕೇಂದ್ರ ಆಗಿರ್ಬೋದು, ರಾಜ್ಯ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕಾಗ್ತದೆ. ಯಾಕಂದ್ರೆ ಆಟೋ ಚಾಲಕರ ಪರಿಸ್ಥಿತಿ ಬಹಳಷ್ಟು ದಿನೇ ದಿನೇ ಹದಗೆಡ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.